ಯಾಕೆಂದ್ರೆ ಗೆಲ್ಲೋದು ನಾವೇ ಅಲ್ವಾ? ಅನಗ, ನೀನ್ ಏನಕ್ಕೆ ಬಂದಿದ್ಯೋ ಏನ್ ಹೇಳಬೇಕು ಅಂತ ಬಯಸ್ತಾ ಇದೆಯೋ ನಮಗ್ ಗೊತ್ತು. ನನ್ನ ಊರಿಗೆ ಬಂದು ನನ್ನ ಊರನ್ನ ಬದಲಾಯಿಸಬೇಕು ಅಂತ ನೋಡ್ದೆ, ಆದ್ರೆ ನೀನ್ ಅನ್ಕೊಂಡಿದ್ದು ಏನು ನಡೆಯಲ್ಲ. ರಾಮಪುರ ಬರೀ ಊರಲ್ಲ, ನನ್ನ ಉಸಿರು. ಆ ಮಣ್ಣನ್ನ ಬದಲಾಯಿಸಬೇಕು ಅಂತ ಅನ್ಕೊಳ್ಳೋದು ನಿನ್ನ ಮೂರ್ಖತ್ವ. ಈ ಊರಿನ ಜನ ಆ ಮಣ್ಣಿಗೆ ತಾಯಿ ಸ್ಥಾನನ ಕೊಟ್ಟು ಆಚರಿಸ್ತಾರೆ, ಮಾರಬೇಕು ಅಂತ ಅನ್ಕೊಳ್ಳಲ್ಲ. ಪಾಪ ಇವ್ರ ಬುದ್ಧಿವಂತಿಕೆಯಿಂದ ಜನರನ್ನ ಹುಚ್ಚರನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ನಿಮ್ ಮಾತನ್ನ ಕೇಳಿಸ್ಕೊಂಡ್ ಹಾಗೆ ಇರ್ತಾರೆ, ಆದ್ರೆ ನಮ್ಮಪ್ಪನ ಮಾತಿಗೆ ಬೆಲೆ ಕೊಡ್ತಾರೆ. ಅವ್ರ ದಾರಿನಲ್ಲೇ ನಡೀತಾರೆ. ಎಲ್ಲಿಂದ ಬಂದ್ರು ಅಲ್ಲಿಗೆ ವಾಪಸ್ ಹೋದ್ರೆ ಒಳ್ಳೇದು. ಯಾರು ಹೋಗ್ಬೇಕು ಅಂತ ಡಿಸೈಡ್ ಮಾಡೋದು? ಸದ್ಯದಲ್ಲೇ ನಡೆಯುವಂತ ಡಾನ್ಸ್ ಕಾಂಪಿಟೇಷನ್ಸ್ ಏನು? ಆದ್ರೆ ಪಾಪ ನಿಮ್ಗೆ ಗೆಲ್ಲೋ ಅವಕಾಶನೇ ಇಲ್ಲ ಅಲ್ವಾ? ನೋವಲ್ಲಿದ್ದೀರಾ ಅಲ್ವಾ? ಮುಖ್ಯವಾದ ವಿಷಯನ ಮರ್ತೇ ಬಿಟ್ಟಿದ್ದೀರಾ. ಈ ಊರಿಂದ ಹೊರಟೋಗೋದು ನೀವು, ನಾನಲ್ಲ. ಅಣ್ಣ, ಸೀನಕ್ ಸ್ವಲ್ಪ ಅರ್ಥ ಆಗೋ ತರ ಹೇಳು. ಡಾನ್ಸ್ ಕ್ಲಾಸಿಂದ ಓಡೋಗ್ತೀನಿ ಅಂತ ಯಾರು ಹೇಳಿದ್ದು ನಿಮ್ಗೆ? ಕಾಂಪಿಟೇಷನ್ ನಡೆಯೋದಕ್ಕೆ ಇನ್ನೊಂದು ಕೆಲವು ದಿನಗಳು ಮಾತ್ರ ಉಳಿದಿರೋದು. ಆದ್ರೆ ಡಾಕ್ಟರ್ ನಿನ್ಗೆ ರೆಸ್ಟ್ ತಗೋ ಅಂತ ಹೇಳಿರೋದು ಇನ್ನು 1 ಮಂತ್. ಹೇಗಾಗತ್ತೆ? ನೀನ್ ಗೆಲ್ಲೋದು ಇಂಪಾಸಿಬಲ್. ಇವಳನ್ನ ಗೆಲ್ಸೋ ಜವಾಬ್ದಾರಿ ನಮ್ದು. ಆದ್ಯ ಗೆಲುವು ನಮ್ಮೆಲ್ಲರ ಜವಾಬ್ದಾರಿ. ಗೆದ್ದೇ ಗೆಲ್ತಾಳೆ. ಅಮ್ಮ ಅನಗ, ನಾವೆಲ್ಲರೂ ಆದ್ಯ ಜೊತೆನೇ ಇದ್ದೀವಿ. ಕಷ್ಟಪಟ್ಟು ಅವಳನ್ನ ನಿಲ್ಲಿಸ್ತೀವಿ, ನಡೆಸ್ತೀವಿ, ಡ್ಯಾನ್ಸ್ ಕೂಡ ಮಾಡಿಸ್ತೀವಿ. ಅದನ್ನ ನಿನ್ ಕಣ್ಣಾರೆ ನೀನ್ ನೋಡೋದಕ್ಕೆ ರೆಡಿ ಆಗಿರು. ಏನು ನೀವೆಲ್ಲ ತಮಾಷೆ ಮಾಡ್ತಾ ಇದ್ದೀರಾ? ಏನ್ ಕತೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇಷ್ಟು ಜನ ನನ್ನ ಹಿಂದೆ ಇದ್ದಿದ್ರೆ ನಾನು ಡ್ಯಾನ್ಸ್ ಕಾಂಪಿಟೇಷನ್ ಮಾತ್ರ ಅಲ್ಲ, ಪ್ರಪಂಚನೇ ಗೆದ್ದು ತೋರಿಸ್ತಾ ಇದ್ದೆ. ಹೋಗ್ಲಿ ಬಿಡಿ, ಸದ್ಯಕ್ಕಂತೂ ಈ ಊರನ್ನ ಮೊದಲು ಗೆಲ್ಬೇಕು, ಆಮೇಲೆ ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತೀನಿ. ಈ ಊರ್ ಮೇಲೆ ಕಣ್ಣು ಹಾಕಿರೋರನ್ನ ಹೇಗ್ ತಡಿಬೇಕೋ ನನಗ್ ಗೊತ್ತಿದೆ. ನಿಮ್ಮಂಥವ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ.